ಇಂಡಿಯಾನ ಇರಾನ್ ಮಾಡಬೇಕು ಅಂತ ಇದ್ದಾರೋ ಹೆಂಗೆ? ಅಲ್ಲ ರೀ, ಒಂದೇ ಕಡೆ ಕೆಲಸ ಮಾಡ್ತಿದ್ದವರು ಕೆಲಸ ಮುಗಿದ್ಮೇಲೆ ರೋಡಲ್ಲಿ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೇನಪ್ಪ ಅಂತ ದೊಡ್ಡ ಅಪರಾಧ ಅಂದರೆ ಒಬ್ಬ ಹಿಂದೂ ಹುಡುಗನ ಜೊತೆ ಬುರ್ಕಾ ಹಾಕ್ಕೊಂಡಿರೋ ಹೆಣ್ಮಗಳು ಹೋಗ್ತಾ ಇರೋದು. ಅಲ್ಲ ಅದು ಹೆಂಗೆ ಆಗ್ಬಿಡುತ್ತೆ? ಹಿಂಗೆ ಬುರ್ಕಾ ಹಾಕಿರೋ ಹೆಣ್ಮಗಳು ಈ ಥರ ಬೇರೆ ಕಮ್ಯುನಿಟಿ ಹುಡುಗನ ಜೊತೆ ಹೋಗ್ತಿದೆ, ಅದು ಹೆಂಗೆ ಬಿಡೋಕ್ಕಾಗತ್ತೆ? ಇರಾನ್ನಲ್ಲಿ ಹಿಂಗೆ ಮಾಡಿದ್ದಿದ್ರೆ ಹೊಡೆದು ಕೊಂದೇ ಬಿಟ್ಟಿರೋರು. ಇವರು ಇರಾನ್ ಡಿವೋಟೀಸ್ ಅಲ್ವಾ, ಸುಮ್ಮನೆ ಹೆಂಗಿರ್ತಾರೆ ಹೇಳಿ? ಸುಮ್ಮನೆ ಇದ್ರೆ ತಿಂದಿದ್ದು ಬಿರಿಯಾನಿ ಹೆಂಗೆ ಜೀರ್ಣ ಆಗ್ಬೇಕು? ಅವ್ರ ಪಾಡ್ಗೆ ಅವ್ರು ಹೋಗ್ತಿದ್ದಾರೆ ಪಾಪ. ಸುಮ್ಮನೆ ಹೋಗ್ತಿದ್ದವ್ರನ್ನ ಅಡ್ಡ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಬೇರೆ ಕಮ್ಯುನಿಟಿ ಹುಡುಗನ ಜೊತೆ ಅದು ಹೆಂಗೆ ಹೋಗ್ತಿದ್ಯಾ ನೀನು ಅಂತ ಧಮ್ಕಿ ಹುಡುಗರದ್ದು. ಅಯ್ಯೋ ದೇವ್ರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಿದ್ರು, ಇವ್ರಿಗೇನು ಕಷ್ಟ ಅಂದರೆ ಹಾಗೆಲ್ಲ ಓಡಂಗಿಲ್ವಂತೆ, ಅದನ್ನು ಇವರು ಒಪ್ಪೋಕ್ಕಿಲ್ವಂತೆ. ಈ ದೇಶಕ್ಕೆ ಅಂತ ಒಂದು ಸಂವಿಧಾನ ಇದೆ, ಅದರಲ್ಲಿ ಒಂದಷ್ಟು ಕಾನೂನುಗಳನ್ನ ಮಾಡ್ಕೊಂಡಿದ್ದೀವಿ ನಮಗೆ ಅಂತಾನೆ. ಅದರ ಪ್ರಕಾರ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಇವ್ರುಗಳಿಗೆ ಅಂಥ ಬದುಕು ಬೇಡ. ಇಲ್ಲಿ ಹೀಗೆ ಅಡ್ಡ ಹಾಕ್ಕೊಂಡು ಗಲಾಟೆ ಮಾಡ್ತಿರೋರೇನೋ ಧರ್ಮ ಅರ್ಥ ಕುಡಿದಿರೋ ದೊಡ್ಡ ದೊಡ್ಡ ಮೌಲ್ಯಗಳಲ್ಲ, ಸಣ್ಣ ಸಣ್ಣ ಹುಡುಗರು ಕಣ್ರಿ. ಇವು ಇವಾಗಲೇ ಹಿಂಗಾಗ್ಬಿಟ್ರೆ ಮುಂದೆ ಹೆಂಗೆ ಅಂತ ಎಲ್ಲರ ಜೊತೆ ಸಹಬಾಳ್ವೆ ಹೆಂಗೆ ಮಾಡ್ತಾವೆ ಇವು? ಯಾವಾಗ್ರಿ ಬುದ್ಧಿ ಕಲಿಯೋದಿವೆಲ್ಲ? ಇರಾನ್ನಲ್ಲೂ ಹಿಂಗೆ ಆಡ್ತಿದ್ದು ಕೆಲವು ಕಟ್ಟುವಾದಿಗಳು, ಅಲ್ಲಿನ ಜನ ಬೇಸತ್ತೋಗ್ಬಿಟ್ಟಿದ್ರು. ಅದಕ್ಕೆ ಇವಾಗ ಖಮೇನಿ ಸತ್ರು ಅಂದ ಕೂಡಲೇ ಕಟ್ಟರ್ವಾದ ಮುಗಿದೋಯ್ತು ಅಂತ ಹೇಳ್ಬಿಟ್ಟು ಹಿಂಗೆ ಸಂಭ್ರಮ ಪಡ್ತಿರೋದು ಅಲ್ಲಿ ಜನ. ಇಲ್ಲಿ ನೋಡಿದ್ರೆ ಇವ್ರು ಇನ್ನೂ ಆ ಭ್ರಮೆನಲ್ಲೇ ಇದ್ದಾರೆ. ರಂಜಾನ್ ತಿಂಗಳು ಚೆನ್ನಾಗಿ ಹಬ್ಬ ಮಾಡಿ ಕರೆದು ಬಿರಿಯಾನಿ ಕೊಟ್ಟರೆ ನಾವು ತಿಂತೀವಿ, ಎಲ್ಲರೂ ಚೆನ್ನಾಗಿರೋಣ. ಹೊರಗಡೆ ಹೋಗಿ ನೋಡಿ, ಅಲ್ಲಿರೋರೆಲ್ಲ ಇದ್ರೆ ಭಾರತದ ಥರ ನಿಮ್ಮದೇಗಿರ್ಬೇಕು ಕೊಂಡ್ರಿ ಅಂತ ಹೊಟ್ಟೆ ಹುರ್ಕೋತಾ ಇದ್ದಾರೆ. ನಾವು ಇಲ್ಲಿದ್ಕೊಂಡು ಯಾಕೆ ನಿಮ್ಮದು ಯಾರು ಮಾಡ್ಕೋಬೇಕು ಅಂತ. ನಮ್ಮ ದೇಶ ಆಲ್ರೆಡಿ ಒಡೆದು 3 ಭಾಗ ಆಗ್ಬಿಟ್ಟಿದೆ, ಮತ್ತೆ ಪಾಲ್ ಮಾಡೋದಕ್ಕಂತೂ ಆಗೋದಿಲ್ಲ. ಬಾಯಿ ಮುಚ್ಕೊಂಡು ಎಲ್ಲರೂ ಹೊಂದ್ಕೊಂಡು ಬದುಕೋದಾದ್ರೆ ಇಲ್ಲಿ ಬದುಕ್ಬೋದು, ಇಲ್ಲ ಅಂದರೆ ಆಲ್ರೆಡಿ ಭಾಗ ಆಗಿರೋ ಕಡೆ ಹೋಗ್ಬಿಟ್ಟು ಸೇರ್ಕೋಬೋದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.